ಎಕ್ಸಾಮ್. ಮೊದಲಿಗೆ ಮೇ 3ನೇ ತಾರೀಕು ನೀಟ್ ಎಕ್ಸಾಮ್ ಆಯಿತು, ಅದಾದಮೇಲೆ ಪೇಪರ್ ಲೀಕ್ ಆಯಿತು ಅಂತ ದೊಡ್ಡ ಹಗರಣ ಆಯಿತು. ಮತ್ತು NTA ಇಲ್ಲ ರೀ ಎಕ್ಸಾಮ್ ಮಾಡ್ತೀವಿ ಅಂತ ಮೊನ್ನೆ ರೀ ಎಕ್ಸಾಮ್ ಮಾಡ್ತು ಸಂಡೇ. ರೀ ಎಕ್ಸಾಮ್ ನಡೀತಿರುವಂಥ ಸಂದರ್ಭದಲ್ಲಿ ಕೆಲ ವಿದ್ಯಾರ್ಥಿಗಳು ಆನ್ ಟೈಮ್ ಬರೋಕ್ಕಾಗಿಲ್ಲ, ಹೀಗಾಗಿ ಅವ್ರು ಎಕ್ಸಾಮ್ ಬರೆಯೋಕ್ಕಾಗಿಲ್ಲ. ಒಬ್ಬೊಬ್ರದ್ದು ಒಂದೊಂದು ಕತೆ. ಕರ್ನಾಟಕದಲ್ಲಿ 3 ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಹಲವು ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಬರೆಯೋಕ್ಕಾಗಿಲ್ಲ, ಯಾಕಂದರೆ ಆನ್ ಟೈಮ್ ಬಂದಿಲ್ಲ. NTA ಈ ಬಾರಿ ಸ್ಟ್ರಿಕ್ಟ್ ರೂಲ್ಸನ್ನು ಫಾಲೋ ಮಾಡ್ತಿತ್ತು. ಬಯೋಮೆಟ್ರಿಕ್ ಸರಿಯಾದ ಟೈಮ್ಗೆ ಫ್ರೀಸ್ ಆಗಿಬಿಡಬೇಕು, ಆಮೇಲೆ ನೀವು ಹೋಗಿ ಬಯೋಮೆಟ್ರಿಕ್ ಮುಂದ್ಗಡೆ ನಿಂತ್ಕೊಂಡ್ರೆ ನಿಮ್ಮ ಫೇಸ್ ಸ್ಕ್ಯಾನ್ ಆಗಲ್ಲ, ನಿಮ್ಮ ಒಂದು ತಂಬು ಕೂಡ ಸ್ಕ್ಯಾನ್ ಆಗಲ್ಲ ಅನ್ನೋ ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿತ್ತು. ಈ ಮಧ್ಯೆ ಲೇಟಾಗಿ ಬಂದಿರುವಂಥ ವಿದ್ಯಾರ್ಥಿಗಳನ್ನು ಒಳಗಡೆ ಬಿಡಲಿಲ್ಲ. ಕರ್ನಾಟಕದಲ್ಲಿ ಲೇಟಾಗಿ ಬರೋದಕ್ಕೆ ಕಾರಣ ಸಂಕಲ್ಪ ಸಮಾವೇಶ ಕಾಂಗ್ರೆಸ್ನದ್ದು ಅನ್ನೋ ಕಾರಣಕ್ಕೆ ಈಗ ಪಾಲಿಟಿಕ್ಸ್ ಶುರುವಾಗಿದೆ. ನೀಟ್ ರೀ ಎಕ್ಸಾಮ್ ನಡೀತಾ ಇರಬೇಕಾದ್ರೆ, ಹಗರಣ ನಡೀತಾ ಇರಬೇಕಾದ್ರೆ ಯಾವುದೇ ರೀತಿಯಾದಂಥ ಒಂದು ಸ್ಟೇಟ್ಮೆಂಟ್ ಕೊಡದೇ ಇರುವಂಥ BJP ಇವತ್ತು ಮೈ ಕೊಡುವು ಎದ್ದು ನಿಂತಿದೆ. ಯಾಕೆಂದರೆ ಕಾಂಗ್ರೆಸ್ ಎಡವಟ್ಟು ಮಾಡಿದೆ. ಈಗ ವಿದ್ಯಾರ್ಥಿಗಳ ಭವಿಷ್ಯ ಏನು ಅನ್ನೋದಕ್ಕಿಂತ ಜಾಸ್ತಿ ಮೋದಿ ಅವ್ರು 45 ನಿಮಿಷ ಏರ್ಪೋರ್ಟಲ್ಲಿ ಕೂತರು, ನೀವು ಸಂಕಲ್ಪ ಸಮಾವೇಶ ಮಾಡಿದ್ರಿ, 13 ಜನ ಸತ್ತೋದ್ರು, ಅವ್ರ ಭವಿಷ್ಯ ಅವರ ಮುಂದಿನ ಜೀವನದ ಬಗ್ಗೆ ನೀವು ಯೋಚನೆ ಮಾಡಲಿಲ್ಲ ಅಂತ BJP ಕಾಂಗ್ರೆಸ್ ಅವರು, ಇಲ್ಲ 3 ಜನ ವಿದ್ಯಾರ್ಥಿಗಳು ಏನು ತಪ್ಪಿಸ್ಕೊಂಡಿದ್ದಾರೆ ಅವ್ರ ಭವಿಷ್ಯ ಹಾಳು ಮಾಡಿದ್ದೀರಿ ಅಂತ ಕಾಂಗ್ರೆಸ್ BJP ಜಗಳ ಆಡ್ತಾ ಇದೆ. ನನಗಿರೋ ಪ್ರಶ್ನೆ, ನಿಮ್ಮ ಜಗಳದಿಂದ ವಿದ್ಯಾರ್ಥಿಗಳು ಏನು ಸತ್ತೋದ್ರಲ್ಲ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದಾದರೆ ಜಗಳ ಮಾಡಿ. ಈ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್ ನೀಟ್ ಪಾಲಿಟಿಕ್ಸ್. ನಿನ್ನೆ ಸುಸೂತ್ರವಾಗಿ ನಡೆಯಿತು ನೀಟ್ ಪರೀಕ್ಷೆ. ಅಂದು ಪೇಪರ್ ಸೋರಿಕೆ, ಇಂದು ವಿದ್ಯಾರ್ಥಿಗಳ ಕಣ್ಣೀರು. ನೀಟ್ ಬರೆಯದೆ ವಿದ್ಯಾರ್ಥಿಗಳೊಂದಿಗೆ ಪೋಷಕರು ಕಣ್ಣೀರು. ನೀಟ್ ಪರೀಕ್ಷೆ ವಿಚಾರದಲ್ಲಿ ನಾಯಕರ ರಾಜಕೀಯ ಗುದ್ದಾಟ. ಹಾಗಾದ್ರೆ ಬನ್ನಿ, ಈ ಒಂದು ರಾಜಕೀಯ ಗುದ್ದಾಟಕ್ಕಿಂತ ಮುಂಚೆ ಭಾರತದ ಬೇರೆ ಬೇರೆ ಜಾಗದಲ್ಲಿ ನಿನ್ನೆ ಭಾಳಷ್ಟು ಜನ ವಿದ್ಯಾರ್ಥಿಗಳು ಎಕ್ಸಾಮನ್ನು ಮಿಸ್ ಮಾಡಿಕೊಂಡ್ರು. ಅದರಲ್ಲಿ ಕೆಲವೊಂದು ಭಾವುಕ ಕ್ಷಣಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ಸುಮಾರು 6 ದೃಶ್ಯಗಳನ್ನು ನಿಮ್ಮ ಮುಂದೆ ಇಡ್ತೀವಿ ವೀಕ್ಷಕರೇ. ಆ 6 ದೃಶ್ಯಗಳಲ್ಲಿ ತಾವು ನೋಡ್ತಾ ಇರುವಂತಹ ದೃಶ್ಯಗಳು, ಮೊದಲನೇ ದೃಶ್ಯ ಮಲ್ಲೇಶ್ವರಂನ ದೃಶ್ಯ. ಮಲ್ಲೇಶ್ವರಂನಲ್ಲಿ ಸುಮಾರು 1 ನಿಮಿಷನೋ 2 ನಿಮಿಷನೋ ಲೇಟಾಗಿ ಬಂದಂತಹ ವಿದ್ಯಾರ್ಥಿನಿ ಗೇಟ್ ಹತ್ತಿ ಆ ಒಂದು ಎಕ್ಸಾಮ್ ಸೆಂಟರ್ವರೆಗೂ ಹೋಯಿತು, ಆದರೆ ಎಕ್ಸಾಮ್ ಸೆಂಟರ್ ಒಳಗಡೆ ಬಿಡಲಿಲ್ಲ. ಸೊ ಆ ವಿದ್ಯಾರ್ಥಿ ಪಾಪ ಕಣ್ಣೀರು ಹಾಕ್ಕೊಂಡು ಗೊಳೋ ಅಂತ ಅಳ್ತಾ ಇದ್ದಂತಹ ದೃಶ್ಯಗಳು ನಿಜಕ್ಕೂ ಕೂಡ ಒಂದು ಭಾವುಕ ಕ್ಷಣಗಳಾಗಿತ್ತು. ಯಾಕೆ ಅಂದರೆ ಪಾಪ 2 ವರ್ಷ ಇದಕ್ಕೋಸ್ಕರ ಪ್ರಿಪೇರ್ ಆಗ್ತಾರೆ. ಮೇ 3ನೇ ತಾರೀಕು ಒಂದು ಎಕ್ಸಾಮ್ ಬರೆದಿದ್ರು, ಅದಾದಮೇಲೆ ಮತ್ತೆ ರೀ ಎಕ್ಸಾಮ್ ಅಂತಂದ್ರು. ಇವ್ರು ಮಾಡದೇ ಇರುವಂಥ ಕೈಲಾಗುತ್ತೆ ತನಕ ಇವ್ರ ಕಳ್ಳಾಟಗಳಿಗೆ. ಇವತ್ತು ಲೇಟಾಗಿ ಬಂತು ಅಂತ ಪಾಪ ಹುಡುಗಿನ ಒಳಗಡೆ ಬೀಳಲಿಲ್ಲ, ಗೊಳೋ ಅಂತ ಅಳ್ಕೊಂಡು ಹೋಯ್ತು. ನೆಕ್ಸ್ಟ್ ಎಕ್ಸಾಮ್ ಹಾಲ್ ಮುಂದೆ ಬೆಂಗಳೂರಿನಲ್ಲಿ ಲೇಟಾಗಿ ಬಂದಿದ್ದಕ್ಕೆ ಆ ಹೆಣ್ಮಗಳು ಅಳ್ತಾ ಇರುವಂಥ ದೃಶ್ಯಗಳನ್ನು ನೋಡಿ ಪಾಪ ಯಾರಿಗೇ ಆಗಲಿ ಮನ ಕಲಕುತ್ತೆ. ಇಡೀ ರಾಜ್ಯದ ಜನ ಅಯ್ಯೋ ಪಾಪ ಅಂತ ಕಣ್ಣೀರು ಹಾಕಿದ್ರು. ಯಾಕೆ ಅಂತಂದರೆ ಇಡೀ 1 ವರ್ಷ ಕಾಯಬೇಕಾ ವಿದ್ಯಾರ್ಥಿನಿ. ಈಗ ಇನ್ನು ಬೆಂಗಳೂರಿನಲ್ಲಿ ಗೇಟ್ ಬಳಿ ವಿದ್ಯಾರ್ಥಿನಿ ಕಣ್ಣೀರು ಹಾಕ್ತಾ ಇರುವಂಥ ದೃಶ್ಯಗಳು, ಈ 3 ದೃಶ್ಯಗಳು ಬೆಂಗಳೂರಿನವು. ಮುಂದಿನ ದೃಶ್ಯ ಮಧ್ಯಪ್ರದೇಶದ ಒಂದು ದೃಶ್ಯ. ಇದಂತೂ ನಿಜಕ್ಕೂ ಕೂಡ ವೆರಿ ಹಾರಿಬಲ್. ಅದನ್ನು ನೀವು ಒಂದು ಸ್ವಲ್ಪ ದೊಡ್ಡದಾಗಿ ತೋರಿಸಿ, ಯಾಕೆಂದರೆ ಅದರಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ. ಸೊ ಮಗಳಿಗಾಗಿ ಬಿದ್ದು ಕಣ್ಣೀರು ಹಾಕ್ತಾ ಗೇಟಿಗೆ ತಲೆ ಹೊಡ್ಕೊಂಡ್ರು. ಪಾಪ ನೋಡಿ, ಗೇಟಿಗೆ ತಲೆ ಹೊಡ್ಕೊಂಡ್ರು ಮಧ್ಯಪ್ರದೇಶದಲ್ಲಿ. ಪಾಪ ಆ ಹುಡುಗಿ ತನ್ನ ತಂದೆ ತಲೆಗೆ ಏಟಾಯಿತು ಅಂತ, ಹೋಗ್ಲಿ ಬಿಡಪ್ಪ ಇಟ್ಸ್ ಓಕೆ, ನಾನು ಮತ್ತೊಂದು ವರ್ಷ ಬರಿತೀನಿ, ನೀನು ಅಷ್ಟೊಂದು ತ್ರಾಸು ತಗೋಬೇಡ ಅಂತ ಪಾಪ ಕೈ ಮುಗಿದ್ರೂ ಕೂಡ ಬಿಡಲಿಲ್ಲ. ಇನ್ನೊಂದು ಕಡೆ ತೆಲಂಗಾಣದಲ್ಲಿ ಪೊಲೀಸರ ಕಾಲಿಗೆ ಬಿದ್ದಂತಹ ತಂದೆ. ಆ ಓದಿಸೋರಿಗೆ ಗೊತ್ತಾಗುತ್ತೆ ನೀಟು, ಆ ಒಂದು ಟ್ಯೂಷನ್ಸ್ಗೆ ದುಡ್ಡು ಕಟ್ಟೋದಾಗಲಿ, ಬೇರೆ ಬೇರೆ ಕಡೆ ಬುಕ್ಸ್ಗಳಿಗೆ, ಇದಕ್ಕೆಲ್ಲ ದುಡ್ಡು ಕಟ್ಟಿ ಪಾಪ ತಂದೆ ತಾಯಿಗಳು ಏನೋ ಒಂದು ನನ್ನ ಮಗಳು ಒಬ್ಬ ಡಾಕ್ಟ್ರ್ ಆಗ್ತಾರೆ ಅಂತ ಕನಸು ಕಂಡಿರ್ತಾರೆ, ಆದರೆ ಆ ಕನಸು ನನಸಾಗಿಲ್ಲ. ಹೀಗಾಗಿ ಪಾಪ ತಂದೆ ಆ ಪೊಲೀಸರ ಕಾಲು ಬೀಳ್ತಾರೆ, ಬಿಟ್ಕೊಟ್ಬಿಡಿ, ಒಂಚೂರು ಕಳಿಸ್ಬಿಡಿ ಪ್ಲೀಸ್ ಅಂತ. ಆದರೆ ಏನು ಮಾಡೋದು, ರೂಲ್ಸ್ ಅಂದರೆ ರೂಲ್ಸು ತೆಲಂಗಾಣದಲ್ಲಿ. ಇನ್ನು ತೆಲಂಗಾಣದಿಂದನೇ ಬರ್ತಾ ಇರುವಂಥ ಇನ್ನೊಂದು ಸುದ್ದಿ, ಅದು ಸಿಬ್ಬಂದಿ ಕಾಲಿಗೆ ಬಿದ್ದಂಥ ಸೆಕ್ಯೂರಿಟಿ ಇರಬೇಕು ಪಾಪ, ಸೆಕ್ಯೂರಿಟಿ ಕಾಲಿಗೆ ಬೀಳ್ತಾ ಇರುವಂಥ ತಾಯಿ. ಅದು ಪಾಪ ತಾಯಿ ಗೋಳು ನೋಡೋಕ್ಕೆ ಆಗ್ತಾಯಿಲ್ಲ. ಏನು 1 ನಿಮಿಷ 2 ನಿಮಿಷ ಲೇಟ್ಗೆ ಇಡೀ 1 ವರ್ಷದ ವಿದ್ಯಾರ್ಥಿಯ ಜೀವನನೇ ಹಾಳಾಗೋಗುತ್ತಲ್ಲ. ಇದ್ರ ಬಗ್ಗೆ ಈಗ ಸಿಕ್ಕಾಪಟ್ಟೆ ಚರ್ಚೆಗಳು ನಡೀತಾ ಇದೆ. ಇನ್ನು ದೆಹಲಿಯಲ್ಲಿ ಗೇಟ್ ತೆಗೆಯೋದಕ್ಕೆ ಯತ್ನ ಮಾಡಿದಂತಹ ತಾಯಿ ಮಗಳು, ಇವೆಲ್ಲವೂ ಕೂಡ ಭಾರತದ ಇತರೆ
ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇರುವಂಥ ದೃಶ್ಯಗಳು. ಈ ಮಧ್ಯೆ ಪಾಲಿಟಿಕ್ಸ್ ಎಲ್ಲಾನು ಹುಟ್ಟಿಂದ ಸಾವರೆಗೆ ನಮ್ಮಲ್ಲಿ ಎಲ್ಲ ಪಾಲಿಟಿಕ್ಸೇ. ಮಾಡೋ ಕೆಲಸ ನೆಟ್ಟಗೆ ಮಾಡೋಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಪಾಲಿಟಿಕ್ಸ್ ಮಾತ್ರ ಚೆನ್ನಾಗಿ ಮಾತಾಡ್ತಾರೆ. ಬನ್ನಿ ಯಾರ್ಯಾರು ಏನೇನು ಮಾತಾಡಿದ್ದಾರೆ ನೋಡೋಣ. ಕಾಂಗ್ರೆಸ್ನ ನಿನ್ನೆ ದಿನದ ಕಾರ್ಯಕ್ರಮ ಬೆಂಗಳೂರಿನ ಹಲವಾರು ಭಾಗದಲ್ಲಿ ವಾಹನದ ದಟ್ಟಣೆ ಆಗಲಿಕ್ಕೆ ಅವರ ಕಾರ್ಯಕ್ರಮದ ಹಿನ್ನೆಲೆ ಒಳಗೆ ಕೆಲವು ಸಮಸ್ಯೆಗಳನ್ನ ವಿದ್ಯಾರ್ಥಿಗಳನ್ನು ಎದುರಿಸಿದ್ದಾರೆ. ಪಾಪ ಅವರ ಜೀವನಕ್ಕೆ ಹಾಳಾಗಿದೆ, ಜೀವನ ಎಕ್ಸಾಮ್ ಬರೀಲಿಕ್ಕಾಗಿದೆ. ಪ್ರಧಾನಮಂತ್ರಿಗಳು ನಿನ್ನೆ ದಿನ ಮಕ್ಕಳಿಗೆ ತೊಂದರೆ ಆಗಬಾರದು ಅಂತ ಹೇಳಿ ಏರ್ಪೋರ್ಟ್ ನಲ್ಲಿ ಕೂತಕ್ಕಂತ ತೀರ್ಮಾನ ಏನ್ ಮಾಡ್ತಾರೆ, ಅದು ಒಬ್ಬ ಜನಪ್ರತಿನಿಧಿಗೆ ಇರಬೇಕಾದಂತ ಮುಂದಾಲೋಚನೆ, ಮುಂಜಾಗ್ರತೆ ಕ್ರಮ ಯಾವ ರೀತಿ ತಗೋಬೇಕು ನಾವು ಅಂತಕ್ಕಂಥದ್ದು ಅವರ ನಡವಳಿಕೆ ಏನಿದೆ ಅದನ್ನಾದ್ರೂ ತಿಳ್ಕೊಂಡು ಸರಿಪಡಿಸ್ಕೊಳ್ಳಿ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಸಾಕಷ್ಟು ತಯಾರಿ ಮಾಡಿಕೊಂಡು ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗುವಂತಹ ಟೈಮ್ನಲ್ಲಿ ಅದರಲ್ಲೂ ಈ ಸತಿ ಮರುಪರೀಕ್ಷೆ, ಇನ್ನೊಂದು ಸ್ಟ್ರೆಸ್ ಇದೆಲ್ಲ ಇರುವಂತಹ ಟೈಮ್ನಲ್ಲಿ ಕಾಂಗ್ರೆಸ್ನವರು ಕನಿಷ್ಠ ಮಕ್ಕಳು ಹೋಗುವಂತ ದಿವಸನಾದ್ರೂ ನಾವು ನಮ್ಮ ರಾಜಕೀಯನ ಒಂದ್ ದಿವಸ ಬದಿಗಿಡ್ತೀವಿ. ನಿನ್ನೆ ಅಧಿಕಾರ ತಗೊಳ್ದಲೆ ಬಿ ಕೆ ಹರಿಪ್ರಸಾದ್ ಅವರು ಇವತ್ತು ತಗೊಂಡಿದ್ರೆ ಏನು ಭೂಮಿ ಬಾಯಿ ಬಿಡ್ತಿರ್ಲಿಲ್ಲ, ಏನು ಆಗ್ತಿರ್ಲಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರುಗಳೆಲ್ಲ ಬಂದು ರೋಡ್ ಜಾಮ್ ಮಾಡಿ ನೀಟ್ ಪರೀಕ್ಷೆಗೆ ಹೋಗುವಂತ ವಿದ್ಯಾರ್ಥಿಗಳಿಗೆ ತೊಂದರೆ ಮಾಡಿದ್ದಾರೆ. ಸ್ವತಃ ಪ್ರಧಾನಮಂತ್ರಿಯವರು ವಿದ್ಯಾರ್ಥಿಗಳಿಗೋಸ್ಕರ ಸುಮಾರು 2-2.5 ಗಂಟೆಗಳ ಕಾಲ ಕಾದು ವಿದ್ಯಾರ್ಥಿಗಳೆಲ್ಲರೂ ಕೂಡ ಪರೀಕ್ಷೆಗೆ ಹೋದ ಮೇಲೆ ಕನ್ಫರ್ಮ್ ಮಾಡಿಕೊಂಡು ಅವ್ರು ವಾಪಸ್ ಮನೆಗೆ ಹೋಗ್ತಾರೆ. ಈ ಜ್ಞಾನ ಈ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಮಾಡಲಿಲ್ಲ. ನೋಡಿ, ಬಿಜೆಪಿ ಅವರ ಹತ್ರ ಏನು ಪಾಠ ಕಲಿಯೋದಿಲ್ಲ. ಅವರು ನಿಜವಾಗ್ಲೂ ವಿದ್ಯಾರ್ಥಿಗಳ ಪರವಾಗಿದ್ರೆ ಫಸ್ಟ್ ಕ್ಷಮೆ ಕೇಳಲಿ. 22 ಲಕ್ಷ ಜನರಿಗೆ ಮೋಸ ಮಾಡಿದ್ರಲ್ಲ 10 ವರ್ಷದಲ್ಲಿ 90 ಪೇಪರ್ ಲೀಕ್ ಆಗಿದೆ, ಅದ್ರ ಬಗ್ಗೆ ಕ್ಷಮೆ ಕೇಳಲಿ. ಆಮೇಲೆ 3 ಜನ ಎಕ್ಸಾಮ್ ಬರ್ಲಿಕ್ಕೆ ಆಗಿಲ್ಲ, ನಿಜ. ಕಾರಣಗಳು ನಾನು ಬಹಿರಂಗವಾಗಿ ಹೇಳಿದ್ದೀನಿ. ಒಬ್ರು ಮಾಗಡಿಯಿಂದ ಬರ್ತಾ ಇದ್ರು, ಮಾಗಡಿನಲ್ಲಿ ಇತ್ತ ನಮ್ದು ಇದರಲ್ಲಿ ನಮ್ಮ ಕಾಂಗ್ರೆಸ್ ರ್ಯಾಲಿ. ಇನ್ನೊಬ್ರು ಹಳೆಯ ಹಾಲ್ ಟಿಕೆಟ್ ತಂದಿದ್ರು, ಇನ್ನೊಬ್ರು ಆರ್ ಟಿ ನಗರಿಂದ ಬರ್ತಾ ಇದ್ರು ಅಂತ ಇದೆ. ಆಮೇಲೆ ನೀಟ್ ಬಹಳ ಸ್ಪೆಸಿಫಿಕ್ ಡೈರೆಕ್ಷನ್ಸ್ ಇದೆ ಅಲ್ಲ, 11 ಗಂಟೆ ಗೇಟ್ ತೆಗಿತಾರೆ, 1:15 ಒಳಗೆ ಇರಬೇಕು. ನೋಡಿ, ಇವರಿಗೆ ಸಾಮಾನ್ಯ ಪ್ರಜ್ಞೆ ಇದ್ರೆ ಮಾತಾಡಬಹುದು. ಇವ್ರೆ ಈ ಖಾಲಿ ಟ್ರಂಕ್ಗಳ ಜೊತೆ ಏನಂತ ಮಾತಾಡೋದು? ಮೋದಿಯವರು ಮತ್ತು ಕುಮಾರಸ್ವಾಮಿ ಅವರು ಉತ್ತರ ಕೊಡಬೇಕಾಗಿರೋದು 3 ಬಾರಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದ್ರಿಂದ 20 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಉತ್ತರ ಕೊಡಬೇಕಾಗಿದೆ. ಪರೀಕ್ಷೆ ಬಂದಾಗ ಪರೀಕ್ಷೆ ಚರ್ಚಾ ಅಂತ ಹೇಳಿ ಒಬ್ಬ ಫೇಕ್ ಡಿಗ್ರಿ ಇಟ್ಕೊಂಡಿರೋ ಮನುಷ್ಯ ಪರೀಕ್ಷೆ ಬಗ್ಗೆ ಮಾತಾಡಿದ್ರೆ ಇದೇ ದುರಂತ ಆಗುತ್ತೆ.